ಗುರು ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೀಸನ್ 11 ಆಕ್ಷನ್ ಅದೇ ಆಗಸ್ಟ್ 15 ಮತ್ತು 16ನೇ ತಾರೀಕು ನಡೆದಿದೆ. ಇವತ್ತು ಎಲ್ಲ ತಂಡಗಳ ರಿಟರ್ನ್ಸನ್ ಮತ್ತು ರಿಲೀಸ್ನ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸ್ಟಾರ್ ಪ್ಲೇಯರ್ಸ್ಗಳು ಈಗಾಗಲೇ ತಂಡದಿಂದ ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ಕೂಡ 8 ಜನ ಆಟಗಾರರನ್ನು ರಿಟರ್ನ್ ಮಾಡಿದ್ದಾರೆ. ಈ 8 ಜನ ಆಟಗಾರನ ರಿಟರ್ನ್ ಮಾಡಿ ಒಂದಿಷ್ಟು ದುಡ್ಡುಗಳನ್ನು ಇಟ್ಕೊಂಡಿದ್ದಾರೆ. 3 ಕೋಟಿ ಆಗಷ್ಟು ದುಡ್ಡುಗಳನ್ನು ನಮ್ಮ ಪರ್ಸ್ ಬ್ಯಾಲೆನ್ಸಲ್ಲಿ ಇಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಒಬ್ಬ ಸ್ಟಾರ್ ಪ್ಲೇಯರ್ನ ನಾವು ಬೆಂಗಳೂರು ಬುಲ್ಸ್ಗೆ ತರಬೇಕನ್ನೋ ಒಂದು ನಿರ್ಧಾರನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ಆಟಗಾರ ಬೆಂಗಳೂರು ಬುಲ್ಸ್ಗೆ ಬರಲಿದ್ದಾರೆ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದು ಬೇರೆ ಯಾವ ಆಟಗಾರ ಅಲ್ಲ, ಮಣಿಂದರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಬೆಂಗಾಲ್ ವಾರಿಯರ್ಸಲ್ಲಿ ಆಡ್ತಾ ಇದ್ರು. ಈ ವರ್ಷ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ವರ್ಷ ಅನ್ಕೊಂಡಷ್ಟು ಅವ್ರ ಹತ್ರ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಪರ್ಚೇಸ್ ಮಾಡೋ ಒಂದು ಇಂಟೆಂಟಲ್ಲಿದೆ. ಪವನ್ ಕುಮಾರ್ ಶರಾವತ್ ಈ ಸೀಸನ್ ಕೂಡ ಸಿಗೋದು ಬಹಳ ಡೌಟ್ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಬೆಂಗಾಲ್ ವಾರಿಯರ್ಸ್ ಅವರು ಒಂದು ವೇಳೆ FBM ಯೂಸ್ ಮಾಡಿಲ್ಲ ಅಂದರೆ ನಮ್ಮ ಟೀಮಿಗೆ ಮಣಿಂದರ್ ಸಿಂಗ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಪ್ಪ ಅಂದರೆ ಅವರ ಕಟ್ಟಾದ ಬಾಡಿಯಲ್ಲಿ ತುಂಬ ಜನ ಪ್ಲೇಯರ್ಸ್ಗಳನ್ನ ಎಳ್ಕೊಬರೋ ತಾಕತ್ತಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಒಬ್ಬ ಬೆಸ್ಟ್ ರೈಡರ್ ಸಿಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ರಣಧೀರ್ ಸಿಂಗ್ ಶರಾವತ್ ಮಣಿಂದರ್ ಸಿಂಗ್ನ ತರೋ ಐಡಿಯಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಮಣಿಂದರ್ ಸಿಂಗ್ ನಮ್ಮ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರಾ ಬರಲ್ವಾ ಅಂತ ಕಮೆಂಟ್ ಮಾಡಿ. ಇದಿಷ್ಟು ಗೊತ್ತು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.